ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 7 ಜನರ ಬಲಿ ಪಡೆದಂತಹ ಆ ಜಾಗದಲ್ಲಿ ಹಿಂದೆಯೂ ಕೂಡ ನಡೆದಿತ್ತು ಅಪಘಾತ. ಹೊಸಕೋಟೆಯ ಈ ಸ್ಪಾಟ್ ನಲ್ಲಿ ಮೊದಲೇ ಹರಿದಿತ್ತು ರಕ್ತದ ಕೋಡಿ. ಮತ್ತೆ ಅಪಘಾತವಾಗದಂತೆ ಸ್ಥಳೀಯರು ನಡೆಸಿದ್ರ ವಾಮಾಚಾರ. ನೋಡಿ, 7 ಜನರ ಬಲಿ ಪಡೆದುಕೊಳ್ತಲ್ಲ ಆ ಜಾಗದಲ್ಲಿ ಹಿಂದೆಯೂ ಕೂಡ ಅಪಘಾತಗಳು ಕೂಡ ಆಗ್ತಾನೆ ಇತ್ತು ಅಂತ ಕೂಡ ಕೇಳಿ ಬರ್ತಾ ಇದೆ. ಹೊಸಕೋಟೆಯ ಈ ಸ್ಪಾಟ್ ನಲ್ಲಿ ಮೊದಲೇ ಕೂಡ ರಕ್ತದ ಕೋಡಿ ಹರಿದಿತ್ತು. ಮತ್ತೆ ಅಪಘಾತ ಆಗಬಾರದು ಅಂತ ಸ್ಥಳೀಯರು ವಾಮಾಚಾರವನ್ನ ನಡೆಸಿದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಎಂ ಸತ್ಯಾವರದ ಅಪಘಾತ ಸ್ಥಳದಲ್ಲಿ ನೋಡಿ ಪೂಜೆ ಮಾಡಿರೋದು ಪತ್ತೆ ಆಗ್ತಾ ಇದೆ. ಅಪಘಾತ ಸ್ಥಳದಲ್ಲಿ ನಿಂಬೆಹಣ್ಣು, ಹೂವು, ಕುಂಕುಮ, ಚಾಕು ಎಲ್ಲವೂ ಕೂಡ ಕಾಣಸಿಗ್ತಾ ಇದೆ. ಪದೇ ಪದೇ ಅಪಘಾತ ಆಗ್ತಾ ಇತ್ತು. ಸ್ಥಳೀಯರಿಂದ ಇಲ್ಲಿ ಶಾಂತಿ ಪೂಜೆ ನಡೆದಿತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈಗ ಮತ್ತೆ 7 ಜನ ಬಲಿಯಾಗಿದ್ದಾರೆ. ಅಸಲಿ ಕಾರಣ ರಸ್ತೆ ಸರಿಯಿಲ್ವೋ ಮತ್ತೇನು ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಸ್ಥಳೀಯರ ಶಾಂತಿ ಪೂಜೆ ಫಲ ನೀಡಿಲ್ವಾ? ಈಗ ಉಗ್ರವಾಗಿರೋದು ಯಾರು ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆ. ನೋಡಿ, ಈ ಒಂದು ಜಾಗ ಏನಿದೆಯಲ್ಲ, ಅಪಘಾತ ಆಯ್ತಲ್ಲ, ಆ ಜಾಗದಲ್ಲಿ ಪದೇ ಪದೇ ಅಪಘಾತ ಆಗ್ತಾ ಇತ್ತು ಅಂತ ಪೂಜೆಯನ್ನ ಮಾಡಿಸಿದ್ರಂತೆ. ಇನ್ನು 7 ಜನರ ಬಲಿ ಪಡ್ಕೊಂತಲ್ಲ ಆ ಜಾಗದಿಂದಲೇ ನಮ್ಮ ಪ್ರತಿನಿಧಿ ಮಹೇಶ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಬೆಳಗ್ಗೆ ಜವರಾಯನ ಅಟ್ಟಹಾಸ ಮೆರೆದಿರುವಂತದ್ದು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ಏನು ಬೆಳಗ್ಗೆ 4:30 ಸುಮಾರಿಗೆ ಏನು ಅಪಘಾತ ಆಗಿ ಸುಮಾರು 7 ಜನ ಮರಣವನ್ನು ಅಪ್ಪಿರ್ತಾರೆ. ಈಗ ಕೊನೆಯದಾಗಿ ಅಂದ್ರೆ ಪ್ರಶ್ನೆ ಮೂಡಿರುವಂತದ್ದು, ಈ ಹಿಂದೆನೂ ಸಹ ಈ ಏನ್ ಅಪಘಾತ ಆಗಿದ್ದಂತ ಸ್ಥಳ ಅಪಘಾತದ ಹಾಟ್ಸ್ಪಾಟ್ ಆಗಿತ್ತಾ ಅನ್ನುವಂತ ಪ್ರಶ್ನೆ ಈಗ ಎಲ್ಲರನ್ನ ಮೂಡಿಸಿರುವಂತದ್ದು. ಈ ಮಾತನ್ನ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈ ಹಿಂದೆನೂ ಸಹ ಇದೇ ಏನು ಹೈವೇಯಲ್ಲಿ ಏನೋ ಲಾರಿ ಒಂದು ಪಲ್ಟಿಯಾಗಿ ಮತ್ತು ಬೈಕ್ಗೆ ಡಿಕ್ಕಿಯಾಗಿ ಸಾವನ್ನಪ್ಪಿರ್ತಾರೆ. ಮತ್ತೆ ಕೆಲವೊಂದಿಷ್ಟು ಜನ ಇಲ್ಲಿ ಬಿದ್ದು ಹೋಗುವಂತ ಕೆಲಸ ಕೂಡ ಆಗಿದೆ ಅಂತೇಳಿ ಇಲ್ಲಿನ ಸ್ಥಳೀಯರು ಸಹ ಹೇಳ್ತಾ ಇರುವಂತದ್ದು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಏನು ಇಲ್ಲಿ ಕೆಳಗಡೆ ಬಿದ್ದಂತಹ ಏನು ಸ್ಥಳ ಏನಿದೆ ಅಲ್ಲಿ ಏನು ಇಲ್ಲಿನ ಸ್ಥಳೀಯರು ಶಾಂತಿ ಪೂಜೆಯನ್ನ ಮಾಡಿಸಿರುವಂತದ್ದು. ಅಂದ್ರೆ ನಿಂಬೆಹಣ್ಣು, ಬಾಳೆಹಣ್ಣು ಮತ್ತೆ ಎಡೆ ಅಂದ್ರೆ ಅನ್ನ ಹಾಕಿರುವಂತದ್ದು, ಮತ್ತೆ ಮೊಟ್ಟೆಯನ್ನ ಒಡೆದಿರುವಂತದ್ದು ಸಹ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಕೆಲವೊಂದು ಗ್ರಾಮಗಳಲ್ಲಿ ಈಗಲೂ ನಂಬಿಕೆ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಏನು ವ್ಯಕ್ತಿಗಳು ಬಿದ್ದರೆ ಅಲ್ಲಿ ಶಾಂತಿ ಪೂಜೆಯನ್ನ ಮಾಡಿಸುವಂತದ್ದು ಪ್ರತೀತಿ. ಅದೇ ರೀತಿ ಈ ಸ್ಥಳ ಏನಿದೆ ಇದು ಹಾಟ್ಸ್ಪಾಟ್ ಆಗಿತ್ತಾ, ಮತ್ತೆ ಈ ಹಿಂದೆನೂ ಸಹ ಸಾಕಷ್ಟು ಏನ್ ಅಪಘಾತಗಳು ಆಗಿದ್ವು ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿರುವಂತದ್ದು. ತಾವು ದೃಶ್ಯಗಳಲ್ಲಿ ಸಹ ನೋಡ್ತಾ ಇರ್ಬೋದು. ಈ ಹಿಂದೆ ಬಿದ್ದಂತಹ ವ್ಯಕ್ತಿಗಳ ಬಟ್ಟೆ ಬರೆ ಎಲ್ಲ ಸಹ ಇಲ್ಲೇ ಬಿಟ್ಟು ಮತ್ತೆ ಪೂಜೆಯನ್ನ ಮಾಡಿಸಿ ಇಲ್ಲಿ ಶಾಂತಿಯ ಪೂಜೆಯನ್ನ ಮಾಡಿಸಿರುವಂತದ್ದು. ಹಾಗಾಗಿ ಈಗ ಆಗಿರುವಂತಹ ಅಪಘಾತಕ್ಕೂ ಮತ್ತೆ ಈ ಶಾಂತಿ ಪೂಜೆಗೂ ಎಲ್ಲ ಒಂದ್ ಕಡೆ ನಂಟಿದೆ ಅನ್ನುವಂತ ಒಂದು ಅಂಶವನ್ನ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.